ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ. ಸ್ನೇಹಿತರೆ, ನಾನು ನಿಮ್ಮ ಬಸವರಾಜ್. ಇದು ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಧಾರ್ ಎಕ್ಸಾಮನ್ನು ಪಾಸ್ ಮಾಡೋದು ಹೇಗೆ, ಅದಕ್ಕಿಂತ ಮುಂಚೆ ಆಧಾರ್ ಎಕ್ಸಾಮನ್ನು ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸ್ನೇಹಿತರೆ, ನೀವು ಆಧಾರ್ ಎಕ್ಸಾಮನ್ನು ಅಪ್ಲೈ ಮಾಡೋದಕ್ಕಾಗಿ ನಿಮ್ಮ ಆಧಾರ್ನ XML ಫೈಲನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಸ್ನೇಹಿತರೆ, ಆಧಾರ್ ಸರ್ವಿಸನ್ನು ನೀವು ಪ್ರಾರಂಭ ಮಾಡಬೇಕು ಅಂದರೆ ಈ ಎಕ್ಸಾಮನ್ನು ಪಾಸ್ ಮಾಡಲೇಬೇಕು. ಆಧಾರ್ ಎಕ್ಸಾಮ್ನಲ್ಲಿ ಎರಡು ಥರ ವಿಧಗಳಿರ್ತವೆ. ಒಂದು ಆಪರೇಟರ್ ಮತ್ತು ಇನ್ನೊಂದು ಸೂಪರ್ವೈಸರ್ ಬಂದರೆ ನೀವು ಆಧಾರ್ನ ಎಲ್ಲ ಸರ್ವಿಸ್ಗಳನ್ನು ಕೊಡ್ಬೋದಾಗಿರುತ್ತೆ. ಬಟ್ ಆಪರೇಟರ್ ಬಂದು ಎಲ್ಲ ಸರ್ವಿಸ್ಗಳನ್ನು ಕೊಡೋಕ್ಕಾಗಲ್ಲ. ಇಲ್ಲಿ ಕೆಲವೊಂದಿಷ್ಟು ಸರ್ವಿಸ್ಗಳನ್ನು ಮಾತ್ರ ಕೊಡೋಕ್ಕಾಗುತ್ತೆ ಸ್ನೇಹಿತರೆ. ಸೊ ಈಗ ಆಧಾರ್ ಎಕ್ಸಾಮನ್ನು ಪಾಸ್ ಮಾಡದೆ ಆಧಾರ್ ಸರ್ವಿಸನ್ನು ಎಲ್ಲೂ ನೀವು ಕೊಡೋಕ್ಕಾಗಲ್ಲ ಅನ್ನೋ ಒಂದು ವಿಷಯವನ್ನು ತಿಳ್ಕೊಂಡಿದ್ದೀರಾ. ಸೊ ಈಗ ಆಧಾರ್ ಎಕ್ಸಾಮನ್ನು ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ. ಆಧಾರ್ ಎಕ್ಸಾಮನ್ನು ಅಪ್ಲೈ ಮಾಡೋದಕ್ಕಾಗಿ ನೀವು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್, ಎಜುಕೇಷನ್ ಕ್ವಾಲಿಫಿಕೇಷನ್ ಡಾಕ್ಯುಮೆಂಟ್ಸ್, ಆಥರೈಸೇಷನ್ ಲೆಟರ್, ಆಧಾರ್ XML ಫೈಲ್, ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿರಬೇಕಾಗುತ್ತೆ. ಸೊ ಈಗ ಆಧಾರ್ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ನಾನು ಸ್ಟೋರ್ ಮಾಡ್ತೀನಿ. ಇವಾಗ ಅಪ್ಲೈ ಮಾಡೋಣ ಸ್ನೇಹಿತರೆ, ಬನ್ನಿ. ಆಗಿದ್ರೆ ಸ್ನೇಹಿತರೆ, ಮೊದಲು ಆಧಾರ್ XML ಫೈಲನ್ನು ಡೌನ್ಲೋಡ್ ಮಾಡೋಣ. ಆಧಾರ್ XML ಫೈಲನ್ನು ಆಧಾರ್ ವೆಬ್ಸೈಟಿಂದ ನೀವು ಲಾಗಿನ್ ಆಗಿ ನಿಮ್ಮ ಆಧಾರ್ XML ಫೈಲನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾವೀಗ ಲಾಗಿನ್ ಮಾಡ್ತಾ ಇದ್ದೀವಿ. ನಮ್ಮ ಆಧಾರ್ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ ಕೆಳಗೆ ಕಾಣ್ತಾ ಇರೋ ಕ್ಯಾಪ್ಚಾವನ್ನು ಎಂಟರ್ ಮಾಡೋದ್ರ ಮೂಲಕ OTPಯನ್ನು ತಗೊಂಡು ಅದಾದ ನಂತರ ನಾವಿಲ್ಲಿ ಲಾಗಿನನ್ನು ಮಾಡಬೇಕಾಗುತ್ತೆ. ನೋಡ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ಆಫ್ಲೈನ್ KYC ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಈ ಆಫ್ಲೈನ್ KYC ಆಪ್ಷನ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ರಿಯೇಟ್ ಎ ಶೇರ್ ಕೋಡ್ ಅನ್ನೋ ಒಂದು ಆಪ್ಷನಲ್ಲಿ ನೀವು ಒಂದು ಶೇರ್ ಕೋಡನ್ನು ಟೈಪ್ ಮಾಡಬೇಕಾಗುತ್ತೆ. ಇದು ನಿಮ್ಮ XML ಫೈಲ್ಗೆ ಒಂದು 4 ಡಿಜಿಟ್ ಲಾಕ್ ಸಿಸ್ಟಮ್ ಆಗಿದ್ದು, ಈ ನಂಬರನ್ನು ನೀವು ಇಲ್ಲಿ ಸೆಟ್ ಮಾಡ್ಕೊಂಡು ಮುಂದಿನ ಫ್ಯೂಚರ್ ರೆಫರೆನ್ಸ್ಗಾಗಿ ಇದನ್ನು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ XML ಫೈಲನ್ನು ಡೌನ್ಲೋಡ್ ಮಾಡಿ ಒಂದು ಪ್ಲೇಸ್ನಲ್ಲಿ ಸ್ಟೋರ್ ಮಾಡಿದ್ದೀನಿ. ನಾನು ಇವಾಗ ನನ್ನ ಎಕ್ಸಾಮ್ನ ಅಪ್ಲಿಕೇಶನನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈಗ ಕ್ರಿಯೇಟ್ ನ್ಯೂ ಯೂಸರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಒಂದು ಸಾರಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಯೂಸರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಆ XML ಫೈಲನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಆಧಾರ್ XML ಫೈಲನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ದೆನ್ ನಾವೀಗ ಅಪ್ಲೋಡ್ ಮಾಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ, XML ಫೈಲ್ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪಪ್ ಬರುತ್ತೆ. ಅದಾದ ನಂತರ ನೀವು ಸೆಟ್ ಮಾಡಿರ್ತಕ್ಕಂಥ ಶೇರ್ ಕೋಡ್ 4 ಡಿಜಿಟ್ ಸಂಖ್ಯೆಯ ಒಂದು ಕೋಡನ್ನು ಕೆಳಗಡೆ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಮೊಬೈಲ್ ನಂಬರನ್ನು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲನ್ನು ಇಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ ಆಪ್ಷನನ್ನು ಕೊಡಬೇಕಾಗುತ್ತೆ. ಸೆಂಡ್ OTP ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPಯನ್ನು ತಾವು ಇಲ್ಲಿ ಎಂಟರ್ ಮಾಡಿ ವೆರಿಫೈ OTP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನಿಮಗೆ ಯೂಸರ್ ID ಮತ್ತು ಟೆಂಪರವರಿ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ಈ ಯೂಸರ್ ID ಮತ್ತು ಟೆಂಪ್ರರಿ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನನ್ನ ಯೂಸರ್ ID ಮತ್ತು ಪಾಸ್ವರ್ಡನ್ನು ಇಲ್ಲಿ ಟೈಪ್ ಮಾಡೋದರ ಮೂಲಕ ಲಾಗಿನ್ ಮಾಡ್ತಾಯಿದ್ದೀನಿ. ಲಾಗಿನ್ ಮಾಡಿದ ನಂತರ ನೀವು ಟೆಂಪ್ರರಿ ಪಾಸ್ವರ್ಡನ್ನು ಯೂಸ್ ಮಾಡಿಕೊಂಡು ನ್ಯೂ ಪಾಸ್ವರ್ಡನ್ನು ಸೆಟ್ ಮಾಡೋಕ್ಕೆ ನಿಮಗೆ ಆಪ್ಷನನ್ನು ಕೊಡುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಓಲ್ಡ್ ಪಾಸ್ವರ್ಡ್ ಅಂದರೆ ಮ್ಯಾನ್ಯಲ್ ಆಗಿ ಬಂದಿರತಕ್ಕಂಥ ಪಾಸ್ವರ್ಡನ್ನು ಮೊದಲಿಗೆ ಎಂಟರ್ ಮಾಡಬೇಕಾಗುತ್ತೆ. ಅದಾದ ನಂತರ ನಿಮ್ಮ ಪ್ರಿಪೇರ್ಡ್ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ ನೆನಪಿನಲ್ಲಿ ಇರತಕ್ಕಂಥ ಒಂದು ಪಾಸ್ವರ್ಡನ್ನು ನೀವಿಲ್ಲಿ ಸೆಟ್ ಮಾಡ್ಕೋಬೋದು ಸ್ನೇಹಿತರೆ. ಹಾಗೆ ಒಂದು ಸೀಕ್ರೆಟ್ ಕ್ವಶನನ್ನು ತಾವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ನೀವು ಉತ್ತರವನ್ನು ಕೆಳಗಡೆ ಎಂಟರ್ ಮಾಡಿ ಚೇಂಜ್ ಪಾಸ್ವರ್ಡ್ ಆಪ್ಷನ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ. ಸೊ ಅದು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗಾಗಿ ಯೂಸ್ ಆಗುತ್ತೆ. ಅದನ್ನು ನೀವು ಫ್ಯೂಚರ್ ರೆಫರೆನ್ಸ್ಗಾಗಿ ಸೇವ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಇಲ್ಲಿ ಪಾಸ್ವರ್ಡನ್ನು ಚೇಂಜ್ ಮಾಡಿದ ತಕ್ಷಣ ನಿಮ್ಮ ಯೂಸರ್ ID ಲಾಗಿನಲ್ಲೇ ಇರುತ್ತೆ. ಸೊ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಶೋ ಮಾಡಲಾಗ್ತಾ ಇದೆ. ನೋಡ್ತಾ ಇದ್ದೀರಾ, ನಿಮ್ಮ ಯೂಸರ್ ID ಹಾಗೆ ಉಳಿದೆಲ್ಲ ಡೀಟೇಲ್ಸ್ಗಳನ್ನು ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. ಸೊ ಈಗ ನಾವಿಲ್ಲಿ ಹೋಮ್ ಆಪ್ಷನ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ ಈ ಅಪ್ಲಿಕೇಶನನ್ನು
ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಕೆಳಗಡೆ ಒಂದು ಟಿಕ್ ಮಾರ್ಕನ್ನು ಕೊಡುವುದರ ಮೂಲಕ ಇಲ್ಲಿ ಕಂಟಿನ್ಯೂ ಆಪ್ಷನನ್ನು ಒಂದು ಸಾರಿ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದರೆ ಇಲ್ಲಿ ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಲಾಗ್ತಾ ಇದೆ. ಕಂಟಿನ್ಯೂ ಆಪ್ಷನ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿದ ನಂತರ ನಿಮ್ಮ XML ಫೈಲ್ನಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ಆಟೋ ಫೆಚ್ ಆಗುತ್ತೆ. ನಿಮ್ಮ ಫೋಟೋ ಆಗಿರಲಿ ಹಾಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಆಟೋ ಫೆಚ್ ಆಗಿರುತ್ತೆ. ಸ್ನೇಹಿತರೆ, ಈ ಮೊದಲು ನೀವು ಈ ಆಧಾರ್ ಎಕ್ಸಾಮನ್ನು ಏನಾದರೂ ಅಟೆಂಡ್ ಮಾಡಿದರೆ ಆ ಎಲ್ಲ ಡೀಟೇಲ್ಸ್ಗಳನ್ನು ಇಲ್ಲಿ ತಾವು ಎಂಟರ್ ಮಾಡೋದಕ್ಕಾಗಿ ಈ ಟಿಕ್ ಮಾರ್ಕನ್ನು ಪ್ರೀವಿಯಸ್ಲಿ ಎನ್ರೋಲ್ಡ್ ಡೀಟೇಲ್ಸನ್ನು ಒಂದು ಸಾರಿ ಟಿಕ್ ಮಾಡೋದ್ರ ಮೂಲಕ ನೀವು ಆ ಡೀಟೇಲ್ಸನ್ನು ಇಲ್ಲಿ ಫೆಚ್ ಮಾಡ್ಬೋದು. ಇಲ್ಲ ಅಂದರೆ ಅದನ್ನು ಖಾಲಿಯಾಗಿ ಬಿಟ್ಟು ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಇಲ್ಲಿ ಬೇಸಿಕ್ ಡೀಟೇಲ್ಸನ್ನು ನೋಡ್ತಾ ಇದ್ದಾರೆ ಸ್ನೇಹಿತರೆ. ನಿಮ್ಮ ಎಜುಕೇಷನ್ ಡೀಟೇಲ್ಸ್, ಆಮೇಲೆ ಲೆವೆಲ್ ಆಫ್ ಎಕ್ಸಾಮ್, ಇಲ್ಲಿ ನೀವು ಲೆವೆಲ್ ಆಫ್ ಎಕ್ಸಾಮ್ ಅನ್ನೋ ಒಂದು ಆಪ್ಷನನ್ನು ಆಪರೇಟರ್ ಕಮ್ ಸೂಪರ್ವೈಸರ್ ಎರಡೂ ಆಪ್ಷನನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಎಕ್ಸಾಮನ್ನು ತೊಗೋಬೋದು ಸ್ನೇಹಿತರೆ. ಈ ಎಕ್ಸಾಮ್ ಪ್ರಸ್ತುತ 13 ಭಾಷೆಗಳಲ್ಲಿ ಲಭ್ಯವಿದೆ. ನಿಮಗೆ ಸೂಟೇಬಲ್ ಆಗುವಂಥ ಎಕ್ಸಾಮ್ ಲ್ಯಾಂಗ್ವೇಜನ್ನು ನೀವು ಚಾಯ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಏಜೆನ್ಸಿ ಕೋಡನ್ನು ಮತ್ತು ರಿಜಿಸ್ಟ್ರಾರ್ ಕೋಡನ್ನು ನೀವು ಸೆಲೆಕ್ಟ್ ಮಾಡೋದ್ರ ಮೂಲಕ ನಿಮ್ಮ ಈ ಎಕ್ಸಾಮ್ನ ಪ್ರೊಸೆಸನ್ನು ಮುಂದುವರಿಸಬೇಕು. ಹಾಗೆ ಪರ್ಸನಲ್ ಡೀಟೇಲ್ಸ್ ಆಲ್ಮೋಸ್ಟ್ ಇಲ್ಲಿ ಎಲ್ಲ ಫೆಚ್ ಆಗಿರುತ್ತೆ. ನಿಮ್ಮ ಎಕ್ಸಾಮ್ ಸ್ಟೇಟು, ಸಿಟಿ ಮತ್ತು ಸೆಂಟರ್ ನೇಮನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮ್ ಸೆಂಟರನ್ನು ನೀವು ಮುಂದೆ ನಿಮ್ಮ ಎಕ್ಸಾಮ್ ಸ್ಲಾಟನ್ನು ಬುಕ್ ಮಾಡುವಾಗ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಆ ಸೌಲಭ್ಯವನ್ನು ನೀಡಲಾಗಿದೆ ಸ್ನೇಹಿತರೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಪ್ಷನನ್ನು ನಾವು ಹೇಳೋದಾದರೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ ಮತ್ತು ಆಥರೈಸೇಷನ್ ಲೆಟರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಿಮ್ಮ ಎಜುಕೇಷನ್ ಡೀಟೇಲ್ಸನ್ನು ಆಥರೈಸೇಷನ್ ಲೆಟರ್ ಆಪ್ಷನಲ್ಲಿ ಕೂಡ ಸೇಮ್ ಇಲ್ಲಿ ಅಪ್ಲೋಡ್ ಮಾಡಿದ್ರೆ ನಡೆಯುತ್ತೆ ಸ್ನೇಹಿತರೆ. ಈ ಆಥರೈಸೇಷನ್ ಮತ್ತು ಎಜುಕೇಷನ್ ಡಾಕ್ಯುಮೆಂಟ್ ನೇಮು ಯಾವುದೇ ನ್ಯೂಮರಿಕಲ್ ಆಗಿ ಕೊಡಿರ್ಬೋದು, ಅದು ಅಲ್ಫಾಬೆಟಿಕಲ್ ಆಗಿ ಮಾತ್ರ ಇಲ್ಲಿ ಅದಕ್ಕೆ ನೀವು ನೇಮನ್ನು ಕೊಟ್ಟಿರಬೇಕಾಗತ್ತೆ. ಅದು ಮಾತ್ರ ಇಲ್ಲಿ ಅಪ್ಲೋಡ್ ಆಗುತ್ತೆ ಸ್ನೇಹಿತರೆ. ಇದು 1 MB ಸೈಜನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದರೆ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಅಂದರೆ ಎಜುಕೇಷನ್ ಡಾಕ್ಯುಮೆಂಟ್ಸ್ ಮತ್ತು ಆಥರೈಸೇಷನ್ ಲೆಟರ್ ಎರಡನ್ನು ಒಂದು ಸಾರಿ ವೆರಿಫೈ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಈ ವೆರಿಫೈ ಮಾಡೋ ಟೈಮಲ್ಲಿ ಅದು ನಿಮಗೆ ವ್ಯೂ ಆಗುತ್ತೆ ಸ್ನೇಹಿತರೆ. ನಿಮ್ಮ ಎರಡೂ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿದ ನಂತರ ಪ್ರೊಸೀಡ್ ಟು ಸಬ್ಮಿಟ್ ಫಾರ್ಮ್ ಅಂತ ಒಂದು ಆಪ್ಷನ್ ಕಾಣಿಸುತ್ತೆ. ಈ ಆಪ್ಷನ್ ಮೇಲೆ ಒಂದು ಸಾರಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಂತರ ಇದು ನಿಮ್ಮ ಅಪ್ಲಿಕೇಶನ್ನ ಫೈನಲ್ ಸಬ್ಮಿಷನ್ ಸ್ಟೆಪ್ಗೆ ಬರುತ್ತೆ. ಸೊ ನೀವು ಇವಾಗ ಇಲ್ಲೊಂದು ಡಿಕ್ಲರೇಷನ್ ಮಾರ್ಕನ್ನು ರೈಟ್ ಮಾಡೋದ್ರ ಮೂಲಕ ನಿಮ್ಮ ಅಪ್ಲಿಕೇಶನನ್ನು ಫೈನಲ್ ಸಬ್ಮಿಷನನ್ನು ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ಫೈನಲ್ ಸಬ್ಮಿಷನ್ ಆದ ನಂತರ ನಿಮ್ಮ ಅಪ್ಲಿಕೇಶನ್ನ ಫೀಸನ್ನು ನೀವು ನಿಮ್ಮ ಎನ್ರೋಲ್ಮೆಂಟ್ ಏಜೆನ್ಸಿ ಕೋಡ್ ಮತ್ತು ರಿಜಿಸ್ಟ್ರಾರ್ಡ್ ಕೋಡನ್ನು ಸೆಲೆಕ್ಟ್ ಮಾಡಿದ ನಂತರ ನಿಮ್ಮ ಅಪ್ಲಿಕೇಶನ್ ಫೀಸನ್ನು ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು. ಸೊ ನಾವೀಗ ಅಮೌಂಟ್ ಪೇ ಮಾಡೋದಕ್ಕೆ ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ಷನನ್ನು ಯೂಸ್ ಮಾಡೋದ್ರ ಮೂಲಕ ಅಮೌಂಟನ್ನು ಪೇ ಮಾಡ್ತಾಯಿದ್ದೀನಿ. ಸೊ ಇದು ಕಾನ್ಫಿಡೆನ್ಷಿಯಲ್ ಆಗಿರೋದ್ರಿಂದ ಈ ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈ ಎಕ್ಸಾಮ್ನ ಪೇಮೆಂಟ್ ಆಪ್ಷನ್ಗಾಗಿ ನಿಮಗೆ 7 ಚಾನ್ಸನ್ನು ನೀಡಲಾಗಿರುತ್ತೆ. ಈ 7 ಪ್ರಯತ್ನಗಳಲ್ಲಿ ನೀವು ನಿಮ್ಮ ಈ ಎಕ್ಸಾಮ್ ಫೀಸನ್ನು ಭರಿಸಬೇಕಾಗತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಈ 7 ಪ್ರಯತ್ನಗಳಲ್ಲಿ ನಿಮ್ಮ ಎಕ್ಸಾಮ್ ಫೀಸನ್ನು ಸಕ್ಸಸ್ ಆಗಿ ನಿಮಗೆ ಭರಿಸೋಕೆ ಆಗಲಿಲ್ಲ ಅಂದರೆ ನಿಮ್ಮ ಯೂಸರ್ ಐಡಿಯ ಪೇಮೆಂಟ್ ಆಪ್ಷನನ್ನು ಬ್ಲಾಕ್ ಮಾಡಲಾಗುತ್ತೆ. ಸೊ ನೀವು ಆವಾಗ ನಿಮ್ಮ ಎಕ್ಸಾಮ್ನ ಫೀಸನ್ನು ಇಲ್ಲಿ ಆನ್ಲೈನ್ನಲ್ಲಿ ಭರಿಸೋಕೆ ಆಗಲ್ಲ ಸ್ನೇಹಿತರೆ. ಸೊ ನೀವು ಆ ಬ್ಲಾಕ್ ಓಪನ್ ಆಗುವವರೆಗೂ ವೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆದ್ದರಿಂದ ತಾವು ಎಕ್ಸಾಮ್ ಫೀಸನ್ನು ಪೇ ಮಾಡುವಾಗ ಹುಷಾರಾಗಿ ನಿಮ್ಮ ಎಕ್ಸಾಮ್ ಫೀಸನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನಾನು ಇವಾಗ ಆಲ್ರೆಡಿ ಒಂದು ಸಾರಿ ಪೇಮೆಂಟ್ ಮಾಡಿರೋದ್ರಿಂದ ಈ ಪೇಮೆಂಟ್ ಆಪ್ಷನನ್ನು ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಅದಕ್ಕಾಗಿ ನಿಮಗೆ ಪೇಮೆಂಟ್ ಫೇಲ್ಯೂರ್ ಆಪ್ಷನನ್ನು ತೋರಿಸ್ತಾ ಇದೆ ಸ್ನೇಹಿತರೆ. ಸೊ ನಾನು ಇವಾಗ ಆಲ್ರೆಡಿ ಪೇಮೆಂಟ್ ಆಪ್ಷನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಮಾಡಿದ ನಂತರ
ನಿಮ್ಮ ಬ್ರೌಸರ್ನಲ್ಲಿ ಇರ್ತಕ್ಕಂಥ ಹಿಸ್ಟ್ರಿ ಎಲ್ಲವನ್ನು ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇದ್ರೆ ಇಲ್ಲಿ ಬ್ರೌಸರ್ನ ಹಿಸ್ಟ್ರಿ ಕ್ಲಿಯರನ್ನು ಮಾಡಲಾಗ್ತಾ ಇದೆ. ಹಿಸ್ಟ್ರಿ ಕ್ಲಿಯರ್ ಮಾಡಿದ ನಂತರ ಸೇಮ್ ಅದೇ ವೆಬ್ಸೈಟ್ಗೆ ಹೋಗಿ ನಿಮ್ಮ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡೋದರ ಮೂಲಕ ಲಾಗಿನ್ ಮಾಡಿಕೊಂಡು ನಿಮ್ಮ ಮುಂದಿನ ಸ್ಟೆಪ್ಸನ್ನು ಕಂಟಿನ್ಯೂ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರೆ ಇಲ್ಲಿ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ತಾಯಿದ್ದೀನಿ. ಒಂದು ಸಾರಿ ನಿಮಗೆ ಎರರ್ ಬಂದರೆ ನೀವು ಅದನ್ನು ರೀಫ್ರೆಶ್ ಮಾಡೋದರ ಮೂಲಕ ನಿಮ್ಮ ಲಾಗಿನನ್ನು ನೀವು ಕಂಪ್ಲೀಟಾಗಿ ಮಾಡಬಹುದು. ಲಾಗಿನ್ ಮಾಡಿದ ನಂತರ ಇಲ್ಲಿ ನಾನು ಆಲ್ರೆಡಿ ಪೇಮೆಂಟ್ ಮಾಡಿರೋದ್ರಿಂದ ನಾನು ಈಗ ಈ ಎಕ್ಸಾಮ್ ಸ್ಲಾಟನ್ನು ಕೂಡ ಬುಕ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಅದಕ್ಕಾಗಿ ವ್ಯೂ ಅಡ್ಮಿಟ್ ಕಾರ್ಡ್ ಅಂತ ಆಪ್ಷನ್ ತೋರಿಸ್ತಾ ಇದೆ. ನಿಮ್ಮ ಎಕ್ಸಾಮ್ ಸ್ಲಾಟನ್ನು ಬುಕ್ ಮಾಡೋದಕ್ಕಾಗಿ ನೀವು ಸ್ನೇಹಿತರೆ ನಿಮ್ಮ ಸ್ವಂತ ಜಿಲ್ಲೆ ಅಥವಾ ಹತ್ತಿರದ ಜಿಲ್ಲೆಯಲ್ಲಿ ಸೌಲಭ್ಯ ಇರತಕ್ಕಂಥ NSCIT ಎಕ್ಸಾಮ್ ಸೆಂಟರ್ಗಳಲ್ಲಿ ನಿಮ್ಮ ಎಕ್ಸಾಮ್ ಸ್ಲಾಟನ್ನು ಬುಕ್ ಮಾಡೋದರ ಮೂಲಕ ನಿಮ್ಮ ಎಕ್ಸಾಮನ್ನು ನೀವು ಪೂರ್ಣಗೊಳಿಸಬಹುದು ಸ್ನೇಹಿತರೆ. NSCIT ಎಕ್ಸಾಮ್ ಸೆಂಟರ್ಗಳನ್ನೇ ಯಾಕೆ ಬುಕ್ ಮಾಡಬೇಕು ಅಂದರೆ ಈ NSCIT ಎಕ್ಸಾಮ್ ಸೆಂಟರ್ಗಳು ಎನಿ ಟೈಮ್ ಚಾಲ್ತಿಯಲ್ಲಿರ್ತಾವೆ. ಸೊ ಆದ್ದರಿಂದ ಇಲ್ಲಿ ನಿಮ್ಮ ಎಕ್ಸಾಮ್ ಸ್ಲಾಟ್ಗಳು ಅವೈಲೇಬಿಲಿಟಿ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಈ NSCIT ಎಕ್ಸಾಮ್ ಸೆಂಟರ್ಗಳಲ್ಲೇ ನೀವು ಬುಕ್ ಮಾಡೋದರ ಮೂಲಕ ನಿಮ್ಮ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನೋಡ್ತಾ ಇದ್ರೆ ಸ್ನೇಹಿತರೆ ಎಕ್ಸಾಮ್ ಸ್ಲಾಟ್ ಆಲ್ರೆಡಿ ಬುಕ್ ಆಗಿದೆ. ನಾವು ಎಕ್ಸಾಮನ್ನು ಈಗ ಅಟೆಂಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಎಕ್ಸಾಮನ್ನು ಅಟೆಂಡ್ ಮಾಡಿ ನೀವು ಅಲ್ಲಿ 117ಕ್ಕಿಂತ ಜಾಸ್ತಿ ಮಾರ್ಕ್ಸನ್ನು ತೆಗೆದರೆ ಅದು ಸೂಪರ್ವೈಸರ್ ಆಗುತ್ತೆ. ಒಂದು ವೇಳೆ ಅದಕ್ಕಿಂತ ಕಡಿಮೆ ಮಾರ್ಕ್ಸನ್ನು ನೀವು ತಗೊಂಡ್ರೆ ಅದು ಆಪರೇಟರ್ ಸರ್ಟಿಫಿಕೇಟ್ ನಿಮಗೆ ಲಭ್ಯವಾಗುತ್ತೆ ಸ್ನೇಹಿತರೆ. ಈ ಎಕ್ಸಾಮ್ನ ಸ್ಟ್ರಕ್ಚರ್ ಕುರಿತಾಗಿ ನೋಡಬೇಕಪ್ಪ ಅಂದರೆ ಈ ಎಕ್ಸಾಮನ್ನು ಟೆಸ್ಟಿಂಗ್ ಆ್ಯಂಡ್ ಸರ್ಟಿಫಿಕೇಷನ್ ಏಜೆನ್ಸಿಯಿಂದ ಕಂಡಕ್ಟ್ ಮಾಡಲಾಗುತ್ತೆ. ಈ ಎಕ್ಸಾಮ್ನಲ್ಲಿ ಸೂಪರ್ವೈಸರ್ ಮತ್ತು ಆಪರೇಟರ್ ಸರ್ಟಿಫಿಕೇಟ್ಸ್ಗಳನ್ನು ಡಿವೈಡ್ ಇಲ್ಲಿರುವ ಮಾಹಿತಿಯಂತೆ ನಾವು ಪಡೆಯಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ ಹೀಗೆ ನೀವು ಆಧಾರ್ ಎಕ್ಸಾಮನ್ನು ಆಪರೇಟರ್ ಕಮ್ ಸೂಪರ್ವೈಸರ್ ಈ ಎರಡು ಸರ್ಟಿಫಿಕೇಟ್ಗಳಲ್ಲಿ ನೀವು ಆಧಾರ್ ಎಕ್ಸಾಮನ್ನು ಪಡೆಯಬಹುದು ಸ್ನೇಹಿತರೆ. ಈ ಆಧಾರ್ ಎಕ್ಸಾಮ್ನ ಕ್ವೆಶನ್ ಬ್ಯಾಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವು ಈ ಆಧಾರ್ ಎಕ್ಸಾಮ್ನ ಕ್ವೆಶನ್ ಬ್ಯಾಂಕನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಈ ಎಕ್ಸಾಮನ್ನು ಕ್ಲಿಯರ್ ಮಾಡಬಹುದು. ಅದು 510 ಕ್ವೆಶನ್ಗಳನ್ನು ಒಳಗೊಂಡಿರುತ್ತೆ. ಇದೇ ಕ್ವೆಶನ್ಗಳಲ್ಲಿ ತಮಗೆ ಆಧಾರ್ ಎಕ್ಸಾಮ್ನಲ್ಲಿ ಕ್ವೆಶನ್ಗಳನ್ನು ಕೇಳಾಗುತ್ತೆ ಸ್ನೇಹಿತರೆ. ಸೊ ಗುಡ್ ಲಕ್ ಫಾರ್ ಯುವರ್ ಆಧಾರ್ ಎಕ್ಸಾಮ್ ಸ್ನೇಹಿತರೆ. ಇದಾಗಿತ್ತು ಈ ದಿನದ ಮಾಹಿತಿ. ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಬಾಯ್.